ಇವತ್ತು ಏನು ಸಾರ್ವಜನಿಕರ ಒಂದು ಸೇವೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಸಾರಿಗೆ ಸಂಸ್ಥೆಯಲ್ಲಿ 15% ಹೆಚ್ಚಳ ಮಾಡಿದ್ದಾರೆ. ಇದು ಹೊರೆ ಆಗೋದು ಯಾರಿಗೆ? ದಿನನಿತ್ಯ ಕಷ್ಟಪಡೋರಿಗೆ. ದಿನನಿತ್ಯ ಕಷ್ಟಪಡೋರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ, ಜರ್ನಿ ಮಾಡ್ತಾರೆ. ಎವರಿ ಸಿಂಗಲ್ ರೂಪಾಯಿ ಅವ್ರಿಗೆ ಕೌಂಟ್ ಆಗುತ್ತೆ. ರೈತರು ತಮ್ಮ ಖಾದ್ಯಗಳನ್ನು ಸಣ್ಣ ಪುಟ್ಟ ಎಲ್ಲ ಬೆಳೆದಿರೋರೆಲ್ಲ, ಸಣ್ಣ ಪುಟ್ಟ ರೈತರೆಲ್ಲ ಓಡಾಡ್ತಾ ಇರ್ತಾರೆ, ಅವ್ರಿಗೂ ತೊಂದರೆ ಆಗುತ್ತೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಸರ್ಕಾರ ಇದನ್ನು ಈ ಕೂಡಲೇ ನಿಲ್ಲಿಸಬೇಕು. ಅದ್ರ ಜೊತೆಗೆ ಸರ್ಕಾರದ ಈ ಒಂದು ಧೋರಣೆಗೆ ಖಂಡಿಸಿ ನಮ್ಮ MLA ಅವರು ಬೀದಿಯಲ್ಲಿ ನಿಂತು ಧರಣಿ ಮಾಡಾದರೂ ನಮಗೆ ನ್ಯಾಯ ಕೊಡಿಸ್ಬೇಕು. ನಾನು ನಮ್ಮ MLA ಅವ್ರನ್ನ ಈ ಮುಖಾಂತರ ಕೇಳ್ತೀನಿ, ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ. ಜನಪ್ರತಿನಿಧಿಗಳಾಗಿರೋರು ಜನರನ್ನು ಬೀದಿಗೆ ಬರೋಕ್ಕೆ ಬಿಡಬಾರ್ದು. ನಮ್ಮ ತಾಲೂಕಿನಿಂದ ನಮ್ಮ ಶಾಸಕರು ಖಂಡಿತ ಇದನ್ನು ಧ್ವನಿ ಎತ್ತಾರೆ. ಅವರು ಈ ವಿಚಾರವಾಗಿ ಅಲ್ಲಿ ಧರಣಿನೂ ಮಾಡ್ತಾರೆ, ಸತ್ಯಾಗ್ರಹನೂ ಮಾಡ್ತಾರೆ. ಯಾಕಂದರೆ ಅವ್ರು ನಮ್ಮಿಂದ ಜನರಿಗೋಸ್ಕರ ಅಲ್ಲಿ ಪ್ರತಿನಿಧಿ ಆಗಿರೋದು. ನಮಗೆ ಮೋಸ ಆಗದಕ್ಕೆ ಅವ್ರು ಬಿಡೋದಿಲ್ಲ ಅಂತ ನನ್ನ ಒಂದು ಭರವಸೆ ಇದೆ.